ತೆಗಿಯೇ. ಏ ಪಲ್ಲವಿ, ಇಲ್ಲಿದ್ದೀನಿ ನೋಡು. ಪಲ್ಲವಿ, ಇಲ್ಬಾ. ನಿನಗಷ್ಟಕ್ಕೂ ಬುದ್ಧಿ ಇದೆಯಾ? ಯಾಕೆ ಸುಮ್ಮನೆ ಫೋನ್ ಮಾಡಿ ಪ್ರಾಣ ತೆಗಿತಿದ್ಯಾ? ನಿಮ್ಮಮ್ಮ ಬೀದಿಗೆ ಬಂದ್ಬಿಟ್ಟಿದ್ದಾಳೆ ಕಣೆ. ನನ್ನ ಆಸ್ತಿನೆಲ್ಲ ತನ್ನ ವಶ ಮಾಡ್ಕೊಂಡು ನನ್ನನ್ನು ಬೀದಿಗೆ ಬರೋ ಹಾಗೆ ಮಾಡಿದಾನೆ ಆ ಶೌರ್ಯ. ಇವಾಗ ನಿನ್ ಜೊತೆ ನನ್ನನ್ನು ನೋಡಿದ್ರೆ ಇಬ್ರು ಸೇರಿ ಬೀದಿಲ್ ತಿರ್ಗಾಡ್ಬೇಕು. ಅಮ್ಮ ಬೀದಿ ಪಾಲಾಗಿದ್ದಾಳೆ ಅಂದ್ರೆ ಹೀಗೆ ನಾ ಮಾತಾಡೋದು? ಅಯ್ಯೋ, ಒಳಗಡೆ ಎಲ್ರೂ ಇದಾರಮ್ಮ. ಯಾರಾದ್ರೂ ಬರೋಕ್ಕೂ ಮುಂಚೆನೆ ನೀನ್ ಇಲ್ಲಿಂದ ಹೊರಟೋಗು. ಹಾ, ಇತ್ತಗೋ, ಖರ್ಚಿಗೆ ಈ 5,000 ಇಟ್ಕೋ. ದುಡ್ಡು ಕೊಟ್ಟು ಕಳಿಸ್ಬೇಕು ಅನ್ಕೊಂಡಿದ್ಯಮ್ಮ? ಅಯ್ಯೋ ಅಮ್ಮ, ನಾನು ಆಮೇಲೆ ಬಂದು ಭೇಟಿ ಮಾಡ್ತೀನಿ. ನಾಳೆ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ತಿದ್ದಾರೆ. ಎಲ್ಲರೂ ಮನೇಲೇ ಇರ್ತಾರೆ. ದಯವಿಟ್ಟು ಮನೆ ಹತ್ರ ಕೂಡ ಬರಬೇಡ. ನನ್ನ ಜೀವನ ಕೊನೆಗಿಂತ ಪರಿಸ್ಥಿತಿ ಬಂತಾ? ಅಮ್ಮ, ನಿನ್ ಪರಿಸ್ಥಿತಿನೇ ನನಗೂ ಬರ್ಬೇಕಾ? ದಯವಿಟ್ಟು ಬೇಗ ಹೋಗಮ್ಮ. ನಿನ್ ಜೊತೆ ನನ್ನನ್ನು ಯಾರಾದ್ರೂ ನೋಡಿದ್ರೆ ಎಲ್ರೂ ಸೇರಿ ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಅದು ಹಾಗಲ್ಲ. ಬೇಗ ಇಲ್ಲಿಂದ ಹೋಗಪ್ಪ, ಹೋಗು ಪ್ಲೀಸ್, ಹೋಗು. ಏಯ್, ನಿನ್ನಿಂದ ನನ್ ಮಗ ಜೈಲ್ ಪಾಲಾದ. ನನ್ ಮಗನ್ ಜೀವನನ ನಾಶ ಮಾಡ್ಬಿಟ್ಟಿಯಲ್ಲ. ಮತ್ತೆ ನಿನ್ ಮಗನಿಂದ ನಾನು ಹೀಗೆ ಕಳ್ಳಿ ತರ ಓಡಾಡ್ಬೇಕಾಗಿದೆ. ನಮ್ಮವ್ರಿಗೆಲ್ಲ ದೂರ ಆಗಿ ಬದುಕ್ಬೇಕಾಗಿದೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಿನ್ಗೇನಿದು ಹೊಸದಲ್ವಲ್ಲ. ನೀನ್ ಹೇಗಾದ್ರೂ ಬದುಕೋತ್ಯ. ನನ್ ಮಗ ಹೇಗ್ ಆಚೆ ಬರ್ತಾನೆ? ನನ್ ಮನೆ ನನಗೆ ಹೇಗ್ ಸಿಗುತ್ತೆ? ಆ ಕಲ್ಯಾಣಿ ಶೌರ್ಯ ನನ್ನ ಮಾತ್ರ ಅಂದ್ಕೊಂಡ್ರೆ ನಿನಗೂ ಮನೆ ಎಲ್ಲರೂ ಹಾಗೆ ಮಾಡಿ ನಿನ್ನ ಫುಟ್ಪಾತ್ಗೆ ತಗೊಂಡ್ ಬಂದಿದ್ದಾರೆ. ಈಗಷ್ಟೇ ನಿಮ್ ಮನೆಗೆ ಹೋಗಿದ್ದಕ್ಕೆ ಯಾರೋ ಹೇಳಿದ್ರು. ಹೌದೇ? ಎಲ್ಲ ಮುಗ್ದೋಯ್ತು. ಕೊನೆಗೆ ಮಗಳ ಹತ್ರ ಕೈ ಚಾಚೋ ಹಾಗಾಯ್ತು. ನೀನು ನಾನು ಅಳೋದಲ್ಲ, ನಮ್ಗೆ ಈ ಪರಿಸ್ಥಿತಿ ತಂದಿರೋ ಕಲ್ಯಾಣಿ ಶೌರ್ಯನ ಬಿಡಬಾರ್ದು. ಅವ್ರು ಇದಕ್ಕೆ ಅಂತ ಜಾಸ್ತಿ ಅನ್ಭವಿಸ್ಬೇಕು. ಏನ್ ಅನ್ಭವಿಸೋದು? ಕನ್ಸ್ ಕಾಣ್ತಾ ಇದ್ಯಾ? ನಾಳೆ ಅವರಿಬ್ರು ಹಾಯಾಗಿ ನೀನ್ ಮಗುಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅಕ್ಷರಾಭ್ಯಾಸ ಮಾಡಿಸ್ತಿದಾರಂತೆ. ಯಾಕೆ ಬಾಯಿ ಬರ್ತಾ ಇಲ್ವಾ? ಇವಾಗ ಹೇಳು, ಏನ್ ಮಾಡ್ತೀಯ ಅಂತ. ಅವರ ಆನಂದಕ್ಕೆ ಅಡ್ಡಗೋಡೆ ಸಿದ್ಧ ಮಾಡ್ಕೊಂಡೆ ಈ ಊರಿಗೆ ಕಾಲಿಟ್ಟಿರೋದು. ಏನ್ ಮಾಡ್ದೆ? ಅದು ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ. ಮೊದಲು ನಿಮ್ಮ ಮಗನ್ ನೋಡೋಣ ಬನ್ನಿ. ಅವನಿರೋದು ಜೈಲಲ್ಲಿ. ನೀನ್ ಇಷ್ಟ ಬಂದಾಗ ನೋಡಕ್ಕಾಗಲ್ಲ. ನನ್ನ ಬಿಡ್ಲಿಲ್ಲ ಅಂದ್ರೂ ಕೂಡ ತಾಯಿ ಅಂತ ನಿಮ್ಮನ್ ಬಿಡ್ತಾರಲ್ಲ. ಬನ್ನಿ ಹೋಗೋಣ. ಹೀಗೆ ಬರ್ತೀಯಾ ಹೇಗೆ? ನನ್ನ ಏರ್ಪಾಟು ನನಗಿದೆ, ಬನ್ನಿ. ನನಗೋಸ್ಕರ ಏನು ಮಾಡಬೇಡ್ವೋ. ನಾಳೆ ಅಕ್ಷರ ಪಂಚಮಿ. ನಾವು ಮಾಡಬೇಕಾಗಿರೋ ಒಂದು ಮುಖ್ಯವಾದ ಕೆಲಸ ಇದೆ. ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಲ್ವಾ? ಒಳ್ಳೆ ದಿನದಲ್ಲಿ ಮಾಡಿಸಿದ್ರೆ ಮೋಕ್ಷ ಕೂಡ ನನ್ನ ಮೊಮ್ಮಗ ಶೌರ್ಯನ ಹಾಗೆ ದೊಡ್ಡ ಸ್ಥಾನಕ್ಕೆ ಬರ್ತಾನೆ. ಯಾಕತ್ತೆ ಹಾಗೆ ಬಂದ್ಬಿಟ್ರಿ? ನನಗಿಷ್ಟ ಇಲ್ದಿರೋ ಮಾತಿನ ಮಧ್ಯದಲ್ಲಿ ನಾನು ಯಾಕೆ?
ನೀವ್ ಹೀಗ್ ಮಾಡ್ತಿರೋದು ಸರಿ ಅನ್ನಿಸ್ತಿಲ್ಲ ಅತ್ತೆ. ನನ್ಗೋಸ್ಕರ ಅಲ್ದೇ ಇದ್ರು ಕಂದಂಗೋಸ್ಕರನಾದ್ರೂ ಒಪ್ಕೊಳ್ಳಿ. ನಾನು ಒಪ್ಕೊಳ್ಳೋದಕ್ಕೆ ನನ್ನನ್ನೇನಾದ್ರೂ ಕೇಳಿದ್ರಾ? ತೀರ್ಮಾನ ಆಗ್ಲೇ ತಗೊಂಡಿದ್ದೀರಲ್ಲ, ಮಾಡ್ಕೊಳ್ಳಿ. ನಿಮಗಿಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ನನಗೆ ಮಾತ್ರ ಇಷ್ಟ ಇಲ್ಲ ಅಷ್ಟೇ. ಅಮ್ಮ, ನಾವೇನಾದ್ರೂ ಬೇರೆಯವ್ರ ಫಂಕ್ಷನ್ ಮಾಡಬೇಕು ಅನ್ಕೋತಾ ಇದೀವಾ? ನಿನ್ ಮೊಮ್ಮಗನ ಅಕ್ಷರಾಭ್ಯಾಸಕ್ಕೆ ನೀನ್ ಹೀಗ್ಯಾಕೆ ಅಡ್ಡಿ ಮಾಡ್ತಿದ್ಯಾ? ಪ್ಲೀಸ್ ಅತ್ತೆ, ನಾಳೆ ಒಳ್ಳೆ ದಿನ ಅಂತಿದ್ದಾರೆ. ಅಂತ ದಿನ ಕಂದಂಗೆ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಅವನ ಜೀವನಕ್ಕೆ ಒಳ್ಳೇದಾಗತ್ತೆ. ಮಗು ವಿಷಯದಲ್ಲಿ ಯಾಕಮ್ಮ ಹಠ ಮಾಡ್ತಿದ್ಯಾ? ಆಶೀರ್ವಾದ ಮಾಡ್ಬೇಕಾದವಳು ನೀನೇ ಅಡ್ಡಿ ಮಾಡಿದ್ರೆ ಹೇಗೆ? ಒಪ್ಕೊಳ್ಳಮ್ಮ ಪ್ಲೀಸ್. ಹೌದು ಕಣೋ, ಅಡ್ಡಿ ಮಾಡೋದೇ ನನ್ನ ಕೆಲಸ. ನನಗಿಷ್ಟ ಇದ್ರೂ ಇಷ್ಟ ಇಲ್ಲದೆ ಹೋದ್ರೂ ನನ್ನ ಕೇಳ್ದೆ ಮಾಡೋದು ಯಾವುದು ನನಗಿಷ್ಟ ಆಗಲ್ಲ. ಇದರಲ್ಲಿ ಇವರಿಬ್ರ ತಪ್ಪು ಏನೂ ಇಲ್ಲ ದಮಯಂತಿ. ನಾವು ಹಾಗನ್ಕೊಂಡ್ವಿ, ಕ್ಷಮಿಸ್ಬಿಡು. ಅಕ್ಷರಾಭ್ಯಾಸ ಕೂಡ ಮುಖ್ಯ ಅಲ್ವಾ? ಅದಕ್ಕೆ ಇದನ್ನು ಮಾಡೋಣ ಅಂತ ಅನ್ಕೊಂಡ್ವಿ. ನೀನ್ ಇದಕ್ಕೆ ಒಪ್ತಿ ಅನ್ನೋ ನಂಬಿಕೆ ಇದೆ ನಮ್ಗೆ. ಆ ನಂಬಿಕೆಯಿಂದನೇ ನಿನ್ನ ಮೊಮ್ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅನ್ಕೊಂಡ್ವಿ. ಆದ್ರದು ನಿನ್ನ ದೃಷ್ಟಿಲಿ ತಪ್ಪಾಗತ್ತೆ ಅಂತ ಅನ್ಕೊಳ್ಳಿಲ್ಲ. ನಿನಗೆ ಹೇಳ್ದೆ ನಾವು ನಿರ್ಧಾರ ತಗೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡು. ನಿನಗೆ, ನಿನ್ನ ಮಗನಿಗೆ, ನಿನ್ನ ಸೊಸೆಗೆ ಇಷ್ಟ ಬಂದಾಗ ಇದನ್ನ ಮಾಡ್ಕೊಳ್ಳಿ. ಯಾಕೆ ಏನು ಅಂತಾನೂ ಕೇಳೋದಿಲ್ಲ, ನಾವು ಬರೋದೂ ಇಲ್ಲ. ಈ ಅನುಪಮ ನನ್ನ ಹೊಗಳ್ತಿದಳ, ಬೈತಿದಳ? ಹಾಗನ್ ಮಾತ್ರಕ್ಕೆ ಅತ್ತೆನೇ ಅಡ್ಡಿ ಮಾಡ್ತಿದ್ದಾರೆ ಅನ್ನೋ ಹಾಗೆ ಮಾತಾಡ್ಬೇಡಮ್ಮ. ಅದಕ್ಕೆ ತಾನೆಮ್ಮ ಕ್ಷಮಾಪಣೆ ಕೇಳಿದ್ದು. ನಾವೇನಾದ್ರೂ ಮಾತಾಡಿದ್ರೆ ಅಡ್ಡ ಬರ್ತಾಳೆ ಅಂತ. ಏನಕ್ಕೆ ಅಡ್ಡ ಬರ್ತಾರೆ? ಇದು ಒಳ್ಳೆ ಕಾರ್ಯ ಅಂತ ಗೊತ್ತಾದ ಮೇಲೂ ಯಾಕೆ ಬೇಡ ಅಂತಾರೆ? ಅತ್ತೆನ ಒಂದ್ ಮಾತು ಕೇಳಿಲ್ಲ ಅನ್ನೋ ಕೋಪದಲ್ಲಿ ಹಾಗೆ ಹೇಳ್ತಿದ್ದಾರೆ ಹೊರತು ಅತ್ತೆಗೆ ಆಫೀಸರ್ ಮೇಲೆ ಎಷ್ಟು ಪ್ರೀತಿ ಇದೆ. ಇಷ್ಟಿರುವಾಗ ಆ ಪ್ರೀತಿ ಮೊಮ್ಮಗನ್ ಮೇಲಿರಲ್ವಾ? ಈಗ ನಡಿಬೇಕಿರೋ ಕಾರ್ಯ ನಿಮ್ದಲ್ದೇ ಇದ್ರು ನೀವ್ಯಾಕಮ್ಮ ಪೂಜಾರ ಹತ್ರ ಒಳ್ಳೆ ಮುಹೂರ್ತದ ಬಗ್ಗೆ ಕೇಳೋದು? ಅಕ್ಷಯ ತೃತೀಯ ಒಳ್ಳೆ ದಿನ ಏನೋ ಹೌದು, ಅವತ್ ನೀವ್ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮ ಅತ್ತೆನೂ ಒಪ್ಕೋಬೇಕಾ? ನಾವ್ ಈ ವರ್ಷ ಮಾಡಲ್ಲ, ನೆಕ್ಸ್ಟ್ ಇಯರ್ ಮಾಡ್ಬೋದೋ ಏನೋ, ಅಥವಾ ಮಾಡ್ದೇನೆ ಹೋಗ್ಬೋದು. ನಷ್ಟ ಏನಿದೆ? ನಮ್ ಕಂದ ದಡ್ಡ ಆಗ್ತಾನೆ. ಇದ್ ಮಾಡ್ದೇ ಇದ್ರೆ ದಡ್ಡ ಆಗದೆ ಇರ್ತಾನ? ಅಕ್ಷಯ ತೃತೀಯ ದಿನ ಅಕ್ಷರಾಭ್ಯಾಸ ಮಾಡ್ಸೋದೇ ಬೇಡ ಅನ್ಸದ್ಮೇಲೆ ನಾಳೆ ಅಕ್ಷರಾನೇ ಬೇಡ ಅನ್ನಿಸ್ಬಹುದು. ಅದೆಲ್ಲ ನಮ್ಮ ಅತ್ತೆಗ್ ಬಿಟ್ಟಿದ್ದು. ಏನೇ ತಮಾಷೆ ಅನ್ನಿಸ್ತಿದ್ಯಾ? ಎಲ್ಲ ಬೇಡ ಬೇಡ ಅಂತ ಅಂತಿದ್ರೆ ನನ್ನ ಮೊಮ್ಮಗ ಓದು ಬರಹ ಇಲ್ದೇ ಇರ್ಬೇಕು ಅಂತಾನ? ಅಂಥ ಕರ್ಮ ನನ್ ಮೊಮ್ಮಗಂಗೇನು? ಬೇಡ ಅತ್ತೆ, ನಿಮ್ಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಮಾಡ್ತೀರಾ? ನಾನ್ ಮಾಡಿಸ್ತೀನಿ. ಬೇಡ ಅಂತ ಹೇಳೋದಕ್ಕೆ ನೀನ್ ಯಾರು? ನಾಳೆ ಅಕ್ಷರ ಪಂಚಮಿ ದಿನ. ನನ್ನ ಮೊಮ್ಮಗನ ಅಕ್ಷರಾಭ್ಯಾಸ ಹಬ್ಬನ ಅದ್ದೂರಿಯಾಗಿ ಮಾಡಿಸ್ತೀನಿ. ಅದನ್ನ ಯಾರು ತಡಿತಾರೆ ಅಂತ ನಾನು ನೋಡ್ತೀನಿ. ನಾನ್ ಯಾರು? ಮೋಕ್ಷನ್ಗೆ ಅಜ್ಜಿ. ನಾನೇ ಮುಂದೆ ನಿಂತು ಪ್ರತಿಯೊಂದು ಕೆಲಸನೂ ನಾನೇ ಮಾಡಿಸ್ತೀನಿ. ನಾಳೆ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸನೂ ನೋಡ್ಕೋಬೇಕು. ಬೇಗ ತಿಂದು ಬಿದ್ಗೋ.
ಅತ್ತೆ ಹತ್ರ ಹೀಗ್ ಮಾತಾಡಿದ್ರೇನೆ ಸರಿಯಾದ ದಾರಿಗೆ ಬರ್ತಾರೆ. ಸಿದ್ದು ಹೇಗಿದ್ದಾನೋ ಏನೋ ಸ್ಟೇಷನ್ ಅಲ್ಲಿ, ಅವನಿಗೆ ಎಷ್ಟು ಕಷ್ಟ ಕೊಡ್ತಿದಾರೋ. ಸಾಕ್ ಸುಮ್ನೆ ಇರೋ, ನೀನೋ ನಿನ್ ವೇಷನೋ. ನಿನ್ನಿಂದ ತಾನೇ ನನ್ ಮಗಂಗ್ ಇಂಥ ಸ್ಥಿತಿ ಬಂದಿದ್ದು. ನಾವು ಹೀಗೆ ಸ್ಟೇಷನ್ ಮುಂದೆ ಜಗಳ ಮಾಡೋದು ಒಳ್ಳೇದಲ್ಲ. ಮೊದ್ಲು ಒಳಗ್ ಹೋಗೋಣ, ಬನ್ನಿ ಸಿದ್ದು ನೋಡೋಣ. ಅಯ್ಯಯ್ಯೋ ಬೇಡ ಅಮ್ಮ, ನೀನೇನಾದ್ರೂ ಸ್ಟೇಷನ್ ಅಲ್ಲಿ ನೋಡಿದ್ರೆ ನನ್ ಮಗನ್ ಮುಖನ ನನ್ಗೂ ನೋಡಕ್ ಬಿಡಲ್ಲ. ನೀನ್ ಇಲ್ಲೇ ಇರು. ಆದ್ರೆ ನಾನ್ ಸಿದ್ದು ನೋಡ್ಬೇಕು ಅನಿಸ್ತಿದೆ. ನೀನು ನನ್ ಜೊತೆ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ನೂ ಒಳಗಡೆ ಹಾಕ್ತಾರಷ್ಟೇ. ನೀನ್ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ನಿಂತ್ಕೊಳ್ಳಮ್ಮ. ಎಲ್ಲಿಗೆ? ಸರ್, ನನ್ ಮಗ ಒಳಗಡೆ ಇದ್ದಾನೆ, ಅವನ್ನ ನೋಡ್ಬೇಕು. ನಿನ್ ಮಗನ? ಯಾರಮ್ಮ? ಸಿದ್ದು ಸರ್. ಸಿದ್ದುನಾ? ಅಂತವ್ರು ಯಾರು ಇಲ್ವಲ್ಲಮ್ಮ. ಇಲ್ಲ ಅಂದ್ರೆ ಹೇಗ್ ಸರ್? ಇಲ್ಲೇ ಒಳಗಡೆ ಹಾಕಿದ್ದಾರೆ ಅಂದ್ರು. ಚೆನ್ನಾಗಿದ್ಯಮ್ಮ, ನಮಗ್ ಗೊತ್ತಿಲ್ದೇನೆ ಒಳಗೆ ಹೇಗಿರ್ತಾನೆ? ಇಲ್ಲ ಸರ್, ನನ್ ಮಗ ಇಲ್ಲೇ ಇದ್ದಾನೆ. ನಾನೊಂದ್ಸಲ ನೋಡ್ಬೇಕು ಸರ್. ಯಾರು ಇಲ್ಲಮ್ಮ ಇಲ್ಲಿ. ಕಾನ್ಸ್ಟೇಬಲ್ ಸರ್, ಏನ್ರಿ ಇದೆಲ್ಲ? ನೋಡಿ ಸರ್, ಇಲ್ಲಿ ಯಾರೋ ಸಿದ್ದು ಅನ್ನೋರು ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂದ್ರೂ ನನ್ನ ಮಾತು ಕೇಳ್ತಿಲ್ಲ. ಸಿದ್ದು ಅನ್ನೋರು ಸತ್ತೋಗಿದಾರಮ್ಮ. ಸ್ಟೇಷನ್ ಅಲ್ಲಿ ಎಲ್ಲಿರ್ತಾನೆ ಅವನು? ಅವ್ನ್ ನನ್ ಮಗ, ಅವನ್ ಇಲ್ಲೇ ಇದ್ದಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ಸಾರಿ ಅವನ್ನ ನೋಡ್ಕೊಂಡು ಹೋಗ್ತೀನಿ ಸರ್. ಇಲ್ದೇವ್ರವ್ರನ್ನ ಬೇಕು ಅಂದ್ರೆ ನಾನೇ ಅಲ್ಲಿಂದ ತಂದ್ಕೊಡ್ಲಮ್ಮ. ಆ ಶೌರ್ಯ ನನ್ ಮಗನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾನೆ ಅಂತ ನನಗ್ ಗೊತ್ತು ಸರ್. ನಮ್ ಶೌರ್ಯ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡೋದಿಕ್ಕೆ ಅವ್ನ್ ಬದುಕೇ ಇಲ್ಲ. ಸುಮ್ನೆ ಹೋಗಿಮ್ಮ. ನನ್ಗಿರೋದು ಒಬ್ನೇ ಒಬ್ಬ ಮಗ. ಅವನ್ ಮಾತ್ ಕೇಳಿ 4 ದಿನ ಆಗೋಯ್ತು. ಒಂದ್ಸಾರಿ ನೋಡೋಕ್ ಬಿಡಿ ಸರ್, ನಿಮಗ್ ಪುಣ್ಯ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಇಲ್ಲ, ಅವನ್ ಇದಾನೆ, ನನಗ್ ಗೊತ್ತು. ಒಂದ್ಸಲ ನನ್ನ ಒಳಗ್ ಬಿಡಿ, ನಾನೇ ಹೋಗಿ ನನ್ ಮಗನ್ನ ಹುಡುಕ್ತೀನಿ. ಇದನ್ನ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ನಿಮ್ಗೆ ಇಷ್ಟ ಬಂದಂಗೆ ಒಳಗಡೆ ಬರೋದಕ್ಕೆ ಇಲ್ಲಿ ಯಾರಿಗೂ ಪರ್ಮಿಷನ್ ಕೊಡೋದಕ್ಕಾಗಲ್ಲ. ಹೋಗಿಮ್ಮ. ಸರ್ ಸರ್ ಸರ್, ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀನಿ. ಒಂದ್ಸಲ ನೋಡೋಕ್ ಬಿಡಿ ಸರ್. ಶಿವಾನಿ, ಸರ್ ಇವ್ರನ್ನ ಹೊರಗಡೆ ಕರ್ಕೊಂಡೋಗಿ. ಆಯ್ತು ಸರ್. ಸರ್, ಬನ್ನಿ ಒಂದ್ಸಲ ಅಮ್ಮ. ನೋಡ್ಕೊಂಡು ಸಾರ್ ಹೋಗ್ಬಿಡ್ತೀನಿ ಕೋಪ ಸರ್. ಮಾಡ್ಕೊತಾರೆ. ಸರ್, ಬನ್ನಿ ನೀವು. ಒಂದ್ಸಲ ನೋಡೋಕ್ ಬಿಡಿ ಸರ್. ಸರ್, ಒಂದ್ಸಲ ನೋಡೋಕ್ ಬಿಡಿ ಸರ್. ಬನ್ನಿ ಅಂದ್ರೆ ಹೋಗಮ್ಮ. ಏನತ್ತೆ, ಸಿದ್ದು ನೋಡಿದ್ರಾ? ಏನೇ ನೋಡೋದು? ನಿನ್ ಸಹವಾಸ ಮಾಡಿ ಅವನ್ ಜೀವನನೇ ನಾಶ ಆಗೋಯ್ತು. ಮೊದ್ಲು ಕಣ್ಮುಂದೇನಾದ್ರೂ ಇರ್ತಿದ್ದ, ಇಲ್ಲ ಮಾತಾದ್ರೂ ಆಡ್ತಿದ್ದ. ಈಗ ಅವನು ಇಲ್ಲ, ಅವನ್ ಮಾತು ಕೇಳಿಸ್ತಿಲ್ಲ. ನನ್ ಮಗನ್ಗೆ ಒಳ್ಳೆ ದರಿದ್ರ ತರ ಅಂಟ್ಕೊಂಡಿದ್ಯಲ್ಲೇ, ನಿನ್ನಿಂದ ಸತ್ತು ಬದುಕ್ತಾ ಇದ್ದಾನೆ. ಈಗ ಬೇರೆ ಅವ್ರ ಕೈಲಿ ಸಿಕ್ಕಾಕೊಂಡಿದ್ದಾನೆ. ಅವ್ರು ಬದುಕೋಗ್ ಬಿಡ್ತಾರಾ? ಯಾವಾಗ್ಲೋ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಬೇಡ ಬೇಡ ಅಂತ ಹೇಳಿದ್ರು ಅವ್ನ್ ನಿನ್ ಸಹವಾಸ ಮಾಡಿ ಕೊನೆಗೆ ಈ ಸ್ಥಿತಿಗೆ ಬಂದಿದ್ದಾನೆ ನೋಡು. ನನ್ ಮಗ ಒಳಗಿದ್ದಾನೆ ಅಂತ ಗೊತ್ತಾದ್ರೆ ಕಣ್ಣಾರೆ ನೋಡ್ಕೊಂಡು ಹೋಗ್ಬೋದು. ಡ್ರಾಮಾ ಮಾಡ್ತಿದಾರ ಅವರು. ಅವ್ರು ಸಿದ್ದುನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದು ಅಲ್ದೆ ಆ ರೀತಿ ವ್ಯಕ್ತಿನೇ ಇಲ್ಲ ಅಂತಿದಾರ, ಸತ್ತೋದ ಅಂತಿದಾರ. ಸತ್ ಹೋಗಿದ್ದಾನೆ ಅಂತ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮಾತ್ರಕ್ಕೆ ಏನ್ ಮಾಡಿದ್ರು ಕೇಳಲ್ಲ ಅನ್ಕೊಂಡಿದ್ದಾನ ಆ ಶೌರ್ಯ. ಸಿದ್ದು ಒಳಗಡೆ ಇದ್ರು ಈ ಸಂಪದ ಆಚೆನೆ ಇದ್ದಾಳೆ. ನೀನಿದ್ದು ಏನ್ ಪ್ರಯೋಜನ? ನನ್ ಮಗ ಜೀವಂತವಾಗಿ ಆಚೆ ಬರ್ಬೇಕಲ್ಲ. ಇರೋ ವ್ಯಕ್ತಿನಿ ಇಲ್ಲ ಅಂತ ಅವ್ರ ನಾಟಕ ಆಡ್ತಿದ್ರೆ ಇಷ್ಟು ವೇಷ ಹಾಕಿರೋ ನನಗ್ ಗೊತ್ತಿಲ್ವಾ ಬೇರೆ ನಾಟಕ ಮಾಡೋದಕ್ಕೆ? ಶೌರ್ಯ, ತುಂಬಾ ಬುದ್ಧಿವಂತಿಕೆಯಿಂದ ನಮ್ ಜೊತೆ ಆಡ್ ಗೆದ್ದೆ ಅನ್ಕೋತಿದ್ಯಾ ಅಲ್ವಾ? ಇವಾಗ ನಾನ್ ಆಡ್ತೀನಿ, ನೋಡ್ತಾ ಇರೋ. ಯಾರು ಊಹಿಸ್ಕೊಳಕ್ಕಾಗ್ದೇ ಇರೋಂತ ಆಟ. ನಿನ್ನ ಆಟಕ್ಕೆ ಸಿದ್ದು ಒಬ್ನೇ ಒಳಗಡೆ ಇದ್ದಾನೆ. ನಾನಾಡೋ ಆಟಕ್ಕೆ
ಮೊದಲನೇ ಬಲಿ ನೀನೆ, ಆಮೇಲೆ ನಿನ್ನ ಮನೆಯವ್ರನ್ನೆಲ್ಲ ಬಲಿ ತಗೋತೀನಿ. ನಮ್ಮನ್ನ ದೂರ ಮಾಡ್ಬೇಕು ಅಂತ ನೋಡ್ತಿರೋ ನಿಮ್ಮೆಲ್ಲರಿಗೂ ಕ್ಷಣ ಕ್ಷಣಕ್ಕೂ ನರಕ ತೋರಿಸ್ತೀನಿ. ಇನ್ನು ನಮ್ಗಿಲ್ ಕೆಲಸ ಇಲ್ಲ, ಬನ್ನಿ ಹೋಗೋಣ. ಈ ಹಸಿರಾದ ಎಲೆ ನಿನ್ ಕೈ ಬೆರಳುಗಳನ್ನ ತಾಗಿ ಅದರಲ್ಲಿರೋ ಮಾಧುರ್ಯನ ಹೀರ್ಕೊಳ್ಳುತ್ತೇನೋ ಅನ್ನಿಸ್ತಾ ಇದೆ. ಹಾಗಂತ ನನ್ ಬೆರಳನ್ನೇ ತಿನ್ಬಿಡ್ತೀರಾ? ತಾಂಬೂಲ ನಾಲ್ಗೆಗೆ ತಾಕಿದಾಗ ನಾಲ್ಗೆಗೆ ಯಾವುದು ರುಚಿ ಅನ್ಸತ್ತೋ ಅದನ್ನೇ ತಿಂತೀನಿ. ಅಮ್ಮ, ಹಾಗಾದ್ರೆ ನಾನ್ ತಿನ್ಸಲ್ಲ. ಆಸೆ ತೋರಿಸಿ ಅಷ್ಟು ಬೇಗ ನಿರಾಸೆ ಮಾಡಿದ್ರೆ ಹೇಗೆ? ಏನ್ ಆಸೆ ಬರಸ್ತೆ? ಹೆಂಡತಿ ಇಷ್ಟ ಅಂದವಾಗಿ ಅಲಂಕಾರ ಮಾಡಿಕೊಂಡು ಎದುರುಗಡೆ ತಾಂಬೂಲನ್ ತಗೊಂಡ್ ಬಂದ್ರೆ ಮನ್ಸಲ್ಲಿ ಎಷ್ಟೋ ಆಸೆಗಳು, ಎಷ್ಟೋ ಆಲೋಚನೆಗಳು ಶುರುವಾಗತ್ತೆ ಗೊತ್ತಾ? ಅಬ್ಬಾ, ನೀವು ಆಫೀಸರ್, ರೈಟರ್ ಅಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ನಾನೇನ್ ಹೇಳ್ದೆ? ನನಗಿಂತ ನೀನೇ ಚೆನ್ನಾಗಿ ಹೇಳ್ದೆ. ಯಾವಾಗ? ಅಮ್ಮನ ಹತ್ರ. ಬೇಡ ಅಂತ ಹೇಳ್ತಿದ್ದ ಅಮ್ಮನ್ನ ರಿವರ್ಸ್ ಅಲ್ಲಿ ಗೇಮ್ ಆಡಿ ಅಮ್ಮನೇ ಹತ್ರ ಇದ್ದು ಮಾಡಿಸ್ತೀನಿ ಅನ್ನೋ ಥರ ಮಾಡಿದ್ಯಲ್ಲ. ನಮ್ ಕಂದಂಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ರೆ ಮಾಡ್ಲೇಬೇಕಲ್ಲ ಆಫೀಸರ್. ಅಮ್ಮನ್ನ ಕೇಳಲಿಲ್ಲ ಅಂತ ಹರ್ಟ್ ಆಗಿರೋ ಹಾಗಿದ್ದಾಳೆ. ಅತ್ತೆ ಕೋಪನ ಹೇಗ್ ಕಮ್ಮಿ ಮಾಡ್ಬೇಕನ್ನೋ ನನಗೆ ಗೊತ್ತಿದೆ. ಅತ್ತೆ ಕೋಪನ್ ತೀರ್ಸೋದ್ ಮಾತ್ರ ಗೊತ್ತು, ಆದ್ರೆ ಗಂಡನ್ ಕೋರಿಕೆನ ತೀರ್ಸೋದ್ ಗೊತ್ತಿಲ್ವಲ್ಲ. ಈಗ ಆಫೀಸರ್ಗೆ ಯಾವ ಆಸೆ ತೀರಿಸ್ಬೇಕಿದ್ಯೋ ಆಗ್ಲಿಂದ ನೋಡ್ತಿದ್ದೀನಿ. ಆ ತಾಂಬೂಲ ನಿನ್ ಬೆರಳುಗಳ ಮಧ್ಯೆ ಕಷ್ಟಪಡ್ತಿದೆ, ಆದ್ರೆ ನನ್ ತುಟಿ ಹತ್ರ ಮಾತ್ರ ಬರ್ತಿಲ್ಲ. ಅಬ್ಬಾ, ಎಷ್ಟು ದೊಡ್ಡ ಆಸೆ. ಹೌದಲ್ವಾ ಮತ್ತೆ? ನನ್ನ ಬಾಯೊಳಗೆ ಮೊದಲು ಆ ತಾಂಬೂಲ ಹೋದ್ರೆ ಆಮೇಲೆ ಹೇಳೋದಕ್ಕಿಂತ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತಲ್ವಾ? ಏನ್ ಮಾಡ್ತೀರಾ? ಆ ತಾಂಬೂಲನ ಬಾಯಿಗಿಟ್ಟು ತಿನ್ಸಿದ್ರೆ ಹೇಳ್ತೀನಿ. ಹಾಗಾ? ನಾನೇ ಗೆದ್ದೆ. ಯಾವ್ದೋ ಲಾಟ್ರಿ ಗೆದ್ದ ಹಾಗೆ ಯಾಕೆ ಕಿರ್ಚ್ತಾ ಇದ್ಯಾ? ಏನ್ ಗೆದ್ದೆ? ಅಮ್ಮನ್ ವಿರುದ್ಧ, ಆ ಅನುಪಮನ್ ವಿರುದ್ಧ, ಎಲ್ರ ಮೇಲೂ ನಾನೇ ಗೆದ್ದೆ. ಮನೆಯವ್ರ ಮೇಲೆ ಗೆದ್ದೆ ಅಂತ ಸಂತೋಷ ಪಡ್ತಾ ಇದ್ಯಾ? ಅಷ್ಟಕ್ಕೂ ಯಾವ ವಿಷಯದಲ್ಲಿ ಗೆದ್ದೆ ಅಂತ ನಿನ್ ಫೀಲಿಂಗು? ನಮ್ಮಮ್ಮ ಒಂದ್ಸಲ ತೀರ್ಮಾನ ಮಾಡಿದ್ರೆ ಆಮೇಲೆ ಯಾರ ಮಾತನ್ನು ಕೇಳೋದಿಲ್ಲ. ಅಂಥದ್ರಲ್ಲಿ ಮೋಕ್ಷನ ಅಕ್ಷರಾಭ್ಯಾಸಕ್ಕೆ ಅವ್ರವ್ರೇ ಮುಹೂರ್ತ ಇಟ್ಕೊಂಡ್ರೆ ನೋಡ್ಕೊಂಡು ಸುಮ್ನೆ ಕೂತಿರ್ತೀನಾ? ಏನ್ ಮಾಡ್ದೆ? ನನ್ನನ್ ಕೇಳ್ದೆ ಹೇಗ್ ಮಾಡಿಸ್ತೀರಾ ಅಂತ ತಿರುಗ್ ಬಿದ್ದೆ. ಎಲ್ರು ನನ್ನ ಹತ್ರ ಬಂದು ಕೇಳಿ ಬೇಡ್ಕೊಳ್ಳೋ ಹಾಗೆ ಮಾಡಿ ನನ್ನ ಒಪ್ಸೋದ್ ಮೇಲ್ ನಾನು ಒಪ್ಕೊಂಡೆ. ಕೊನೆಗೆ ನಾನೇ ಗೆದ್ದಿದ್ದು. ಈಗ ನಾನು ಸರಿ ಅಂದಿದ್ದಕ್ಕೇನೆ ನಾಳೆ ಅಕ್ಷರಾಭ್ಯಾಸ ನಡೆಯತ್ತೆ.
ಇವಳು ಸಂತೋಷಕ್ಕೆ ನಾನು ಆರ್ ಹಾಕ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ ಪೆದ್ದಿ. ನಿನ್ ಗ್ರೇಟ್ ದಮಯಂತಿ, ನನ್ನ ಹೆಂಡತಿ ಅಂದ್ರೆ ಸುಮ್ಮನೆನಾ? ನಿಂತ್ಕೊಳ್ಳಿ. ನಿಮ್ ಸಂತೋಷಕ್ಕೆ ನನ್ನನ್ನ ಹತ್ರ ಕೇಳ್ಕೊಳ್ಳೋ ಅಗತ್ಯ ಏನೂ ಇಲ್ಲ. ಸಂತೋಷದಲ್ಲಿ ಇರ್ಬೇಕಾದ್ರೆ ಹಾಗೆ ಹತ್ರ ಎಳ್ಕೋಬೇಕು ಅನ್ಸುತ್ತೆ ದಮಯಂತಿ. ದೂರ ಇದ್ದು ಕೂಡ ಸಂತೋಷ ಪಡ್ಬೋದು.